ಎಲ್ಲ ರೈತ ಬಂದವರು ನಮಸ್ಕಾರ ಅಣ್ಣಾರು ನೋಡ್ರಿ. ಇವು ಎಲ್ಲಿ ನೋಡ್ರಿ, ಎಲ್ಲಿ ರೇಟ್ ಈಗನ 50 ರೂಪಾಯಿಗೆ ಒಂದು 100 ನೋಡ್ರಿ. ಅಂದ್ರೆ ರೂಪಾಯಿಗೆ 2 ಮಾರತಾವ ನೋಡ್ರಿ. ನೋಡ್ಬೋದು ನೀವು. ಜಸ್ಟ್ 100 110 ಇಲ್ಲಿ ಇರ್ತಾವ್ರಿ. ಈಗನ ಇದನ್ನ ಪೈಲ ಒಂದು ತಿಂಗಳಿಗೆ ಎಷ್ಟು ಹಾಕೈತೆ ಅಂದ್ರೆ ಏನಿದೆ, ಈಗ ಒಂದು ವಾರಕ್ಕೆ ರೀ ಇಲ್ಲಂದ್ರೂ ಒಂದು 3 ಡಾಕ್ ಕಳಿಸ್ತಾರೆ ನಾವು. 3 ಡಾಕ್ ರೀ ಒಂದು ಡಾಗಿನ ಅಂದ್ರು 50,000 ರೂಪಾಯಿ ನೋಡ್ರಿ. 50,000 ರೂಪಾಯಿ ಅದ್ರೊಳಗಿಂದ ಅರ್ಧ ಮಾಡ್ತೀರಿ. 2,500 ಅದು ಒಟ್ಟು ಒಂದು 3,000 ರೂಪಾಯಿ ಹೋಯ್ತು ರೀ. 3,500 ರೂಪಾಯಿ ಹೋಯ್ತು ರೀ ತಿಂಗಳಿಗೆ. ಅಂದ್ರೆ ನಾವು ವಾರಕ್ಕೆ ಎರಡು ಡಾಕ್ ಅಂದ್ರೆ ರೀ 4 ತಿಂಗಳಿಗೆ ಅಂದ್ರೆ 8 ಡಾಕ್ ಕಳಿಸ್ತೀರಿ. 8 ಡಾಕ್ 3,000 ಅಂದ್ರೆ 3 3 ಮತ್ತು 3 4 12,000 ರೂಪಾಯಿ ಪಗಾರ ಐತೆ ನೋಡ್ರಿ. ಎಲ್ಲ ಬೆಳೆದ್ರಿ ನೋಡ್ರಿ. ಇದು ಯಾವುದೇ ಥರ ರೀ, ಇದಕ್ಕೆನ್ನ ಯಾವುದೇ ಥರ ಔಷಧ ಬಿಡೋಂಗಿಲ್ಲ, ಏನೂ ಮಾಡೋಂಗಿಲ್ಲ. ಒಟ್ಟು ಓನ್ಲಿ ಸಗಣಿ ಗೊಬ್ಬರ ಮುಗಿತ್ರಿ. ಸ್ವಲ್ಪ ಅವಾಗವಾಗ ಗುಳಿಗೆ ಹಿಡಿದ್ರಿ. ಯಾಕಂದ್ರೆ ಗುಳಿಗೆ ಅಂದ್ರೆ ಹಾಕೊಂಡ್ರೆ ಇದಕ್ಕೇನು ಪ್ರಾಬ್ಲಮ್ ಆಗೋಲ್ಲ ರೀ. ಎಲ್ಬಳಿಗ್ರಿ ನೋಡ್ಬೋದು ನೀವು. ಜಸ್ಟ್ ಏನಿದನ ಈ ಥರ ಕಟ್ಕೋತ ಬೇರೆ ಹೋಗ್ಬೇಕು ರೀ. ಈ ಥರ ಕಟ್ಕೋತ ಹೋಗ್ಬೇಕು ರೀ. ನೋಡ್ಬೋದು ನೀವು. ಈ ಥರ ಕಟ್ಟೋದ್ರಿ. ಮತ್ತು ಇದ್ರದ್ದೇನು ಭಾಳ ತೆಗ್ದಲ್ರಿ. ಕಟ್ಟೋದ್ರಿ ಎಲ್ಲಿ ಕಿಡಿದ ಇವು ಎರಡು ತೆಗ್ದ ನೋಡ್ರಿ. ಇದ್ರ ಭಾಳ ಗೊಬ್ಬರ ಹೋಗಿದ. ಮ್ಯಾಗಿನ ಮೇವು ಕುಡಿದ ನೋಡ್ರಿ. ಯಾವ ಥರ ಕಟ್ದು ಮ್ಯಾಗಿನ ಮೇವು ಕುಡಿದ. ಇದೆಷ್ಟ ತೆಗ್ದಿರ್ತೀರಿ. ಮತ್ತು ಯಾವುದೇ ಥರ ತೆಗ್ದಿಲ್ರಿ. ಆದ್ರೆ ಇದ್ರ ಅಮೌಂಟ್ ಮಾತ್ರ ಭಾಳ ಕೆಟ್ಟೈತ್ರಿ. ನೋಡ್ಬೋದು ನೀವು. ಜಸ್ಟ್ ನಮ್ದು 10 ಗುಂಟೆ ಐತೆ ಅನ್ನೋದ. ವಾರಕ್ಕೆ 3 ಮೂಡ ದಿಡ್ಡ ಹಾಕಸ್ತು ನೋಡ್ರಿ ನಾವು. ಅಂದ್ರೆ 5,000 3 ಮೂಟ ಹಾಕಸ್ತು ರೀ. ನೋಡ್ಬೋದು ನೀವು. ಆದಷ್ಟು ರೀ ಇದ್ರ ಉತ್ಪನ್ನ ಐತನ. ಇದನ್ನೇನ ಮುಂದಿನ ವಿಡಿಯೋದಾಗ ಯಾವ ಥರ ಹಚ್ಬೇಕು ಎಲ್ಲ ಥರ ವಿಡಿಯೋ ಮಾಡ್ತೇನೆ ರೀ. ಕಂಪಲ್ಸರಿ ನಮ್ಮ ಐಡಿನಿ ಫಾಲೋ ಆಗ್ರನ, ಸಬ್ಸ್ಕ್ರೈಬ್ ಆಗ್ರಿ. ಇನ್ನೂ ಇಂಥ ಹೆಚ್ಚಿನ ಮಾಹಿತಿಗೆ ಮೊದಲ ಬಾರಿಗೆ ಯಾರ್ಯಾರು ನಮ್ಮ ಚಾನಲನ್ನು ನೋಡ್ತಾ ಇದ್ರಿ ಅವ್ರಿ ನೋಡ್ಬೋದು ನೀವು. ಜಸ್ಟ್ ಎಲ್ಲಿಗೆ ಈ ಥರ ಆಯ್ತು ನೋಡ್ರಿ. ಆದಷ್ಟು ರೀ ನಿಮ್ಮ ಫ್ರೆಂಡ್ಸಿದು ಶೇರ್ ಮಾಡೋಣ. ಅದನ್ನು ನೋಡ್ಬೋದು ನೀವು. ಇವೇನ ಪಟ್ಟಿ ಅಂಗಡಿ ಅವ್ರಿಗೆ ಅದು ಯಾರಿಗಾರ ಬೇಕಾರೆ ರೀ ಕಮೆಂಟ್ ಮೂಲಕ ನಿಮ್ಮ ನಂಬರ್ ಹಾಕ್ರನ, ನಾ ಕಾಲ್ ಮಾಡ್ತಾನೆ ಈ ಯೂಟ್ಯೂಬ್ನಾಗ. ಆದಷ್ಟು ರೀ ಪ್ರತಿಯೊಬ್ಬರಿಗೆ ಶೇರ್ ಮಾಡ್ರಣ. ಅದನ್ನ ಕೇಳ್ಕೊತ ನೋಡ್ಬೋದು ನೀವು. ಜಸ್ಟ್ ಯಾವ ಥರ ಐತಿ ನೋಡ್ರಣ, ಯಾವ ಥರ ಐತಿ ಬಳಿ. ಇದನ್ನೆಲ್ಲ ಹಚ್ಬೇಕಾರೆ ನಮ್ಗೆ ಖರ್ಚು ಬಂದಿದ್ದೇನೆ. ನೋಡ್ಬೋದು ತೋರ್ಸ್ನ ಖರ್ಚು ಎಷ್ಟು ಬಂದಿದ್ದೇನೆ ಹೇಳ್ತನು ಪೈಲಿದ್ರಿ. ಎಲ್ಲ ಖರ್ಚು ನೋಡ್ಬೇಕಂದ್ರೆ ರೀ ಪೈಲ್ ರೀ ಇದ್ರದ ರೆಂಟಿ ಅದು ಎಲ್ಲ ಅಂದ್ರೆ ಅಗ್ರಿಕಲ್ಚರ್ ಬಗ್ಗೆ ರೀ. ಅಂದ್ರೆ ನಾನು ಇದ್ರ ಬಗ್ಗೆ ರೀ ರೆಂಟಿ ಓಡಿಸ್ದ, ಲೂಟ್ರ್ ಹೊಡಿದ, ಗೊಬ್ಬರ ಕಡಿದ. ಪೈಲಕ್ಕೇನ ರೆಂಟಿ ಹೊಡ್ದಾನೆ. ಆಮೇಲೆ ಮತ್ತೊಮ್ಮೆ ಲೂಟ್ರ್ ಹೊಡೆದು, ಆಮೇಲೆ ಮಾತ್ರ ರೆಂಟಿ ಹೊಡೆದು ಗೊಬ್ಬರ ಕಡ್ದಾನ. ಗೊಬ್ಬರ ಕಡ್ದಕ್ಕನ 2 ಡೇಪ್ ಗೊಬ್ಬರ ಕಡ್ದು ಅಂದ್ರೆ ಇದಕ್ಕೆ 10 ಗುಂಟೆಗೆ 3 ಡೇಪ್ ಗೊಬ್ಬರ ಕಡ್ದು. 3 ಡೇಪ್ ಗೊಬ್ಬರ ಕಡ್ದು ಆಮೇಲೆ 2 ಡೇಪ್ ಬೂದಿ ಕಡ್ದು. 2 ಡೇಪ್ ಬೂದಿ ಕಡ್ದು ಆಮೇಲೆ ಇದ್ರ ಥರ ಮಾಡಿದ್ರಿ. ಆ ನಂತರನ ಇನ್ನೊಂದು ರೀ ಇದನ್ನು ಗೊಬ್ಬರ ಗಿಂಚಾಡ್ಕೊನ ಆಮೇಲೆ ಹೊಳ್ಳಿ ರೆಂಟಿ ಹೊಡ್ದಾನೆ. ರೆಂಟಿ ಹೊಡೆದು ಆಮೇಲೆ ಲೂಟ್ರ್ ಹೊಡೆದು ಆಮೇಲೆ 4 ಫುಟ್ನ ಸಾಲು ಬಿಟ್ಟಂಗೆ ಬಿಟ್ಟನು. ಸಾಲು ಬಿಟ್ಕೊನ ಆ ನಂತರ ಚುಚ್ಕೋತ ಬಂದಾನ. ಚುಚ್ಕೋತ ಬಂದು ಅವು ನಾಟಿನ ಒಂದು 1.5 2 ತಿಂಗಳು ಆತಾನ. ನಾಟ್ಕೊಂಡು 1.5 2 ತಿಂಗಳು ಆಯ್ತು. ಅವಾಗ ಒಂದು ನಡೆದ ಮ್ಯಾಗ ಬಂದು ಅವ ಆನಂತರ ಇದನ್ನು ಹಚ್ಚಿದಾನೆ. ಇದನ್ನು ನೋಡ್ಬೋದು ನೀವು. ಜಸ್ಟ್ ತೋರಿಸ್ತು ನೋಡ್ರಿ. ಇದನ್ನು 7 ಗಣಿಕೆ ಇವು ಅಂದ್ರೆ 1 2 3 4 7 ಗಣಿಕೆನ ಈ ನೋಡ್ರಿ. ಇಟ್ಟು ಗಚ್ಚಿ ಕಟ್ ಮಾಡ್ಕೋತಾರೆ ರೀ. ಇವಕ್ಕೆನ್ನ 8 ರೂಪಾಯಿ 7 ರೂಪಾಯಿ ಮಾರ್ತಾವೆ ನೋಡ್ರಿ. 8 ರೂಪಾಯಿ ಅಂದ್ರೆ 7 ರೂಪಾಯಿ ಮಾರ್ತಾವೆ ರೀ. ನೋಡ್ಬೋದು ನೀವು. ಇವು ಒಂದು ಇದ್ರದಂದ್ರೆ ಇದನ್ನು ಮಾತ್ರ ತರು ಕೊಡಿದ್ರೆ ಉಪಯೋಗ ಏನಂದ್ರೆ ರೀ, ಇದನ್ನು ಕೊಟ್ಟೋ ತಕೋರು ರಸ ಮ್ಯಾಗ ಹೋಗ್ರಿ. ಇದ್ರದ್ದು ಏನಾದರೂ ರಸ ತಗೊಬಿಡೋದ್ರಿ. ಅವಾಗ ಎಲ್ಲಿ ಡಗಳು ಹಿಡಿದ್ ನೋಡ್ರಿ. ಇದನ್ನು ಎಲ್ಲಿ ಡಗಳು ಹಿಡಿದ್ರಿ. ಮತ್ತು ಇನ್ನೊಂದು ರೀ ಇದಕ್ಕೆ ಯಾವುದೇ ಥರ ರೀ ಅಂದ್ರೆ ಏನು ಮಾಡ್ತಾರೆ ಒಬ್ಬೊಬ್ಬರ ಮಾಂಟ್ ಬಿಡೋದಿಲ್ಲ ರೀ. ಬಳ್ಳಿ ಕಟ್ಟಕ್ಕೂ 1 ತಿಂಗಳು ಅಗಾವ ಇದಾಕತ್ ನೋಡ್ರಿ. ಅಂದ್ರೆ ಹೆಂಗೆ ರೀ, ಈಗ ತುದಿ ಕಟ್ಟಾತ ತಕೋರಿ ನೀವು. ಈ ತುದಿ ಕಟ್ಟಾತ್ರಿ ಹೊಳ್ಳಿ ಏನು ಮಾಡೋದ್ರಿ, ಇದು ಚಿಗುರೈತೆ ನೋಡ್ರಿ. ಇದು ಚಿಗುತ್ತೆ ಆ ನಂತರ ಮಾತು ಮ್ಯಾಗ ಹೋಗೈತ್ರಿ. ಆ ನಂತರ ಇದು ಮುಂದಿನ ಎಲ್ಲಿ ಬಿಡ್ಕೋತೋಗತ್ರಿ. ಆಮೇಲೆ ಇವು ತಳಗಿನೂ ರೀ ಇವು ಒಡಾಲಾಗ ಬಿಡ್ಕೋತ ಹೋಗ ನೋಡ್ರಿ. ಇಲ್ಲಿ ಇವು ದೊಡ್ಡ ಒಡಾಲಾಗ ಬಿಡ್ತಾವೆ ರೀ. ನೋಡ್ಬೋದು ನೀವು. ಜಸ್ಟ್ ಈ ಥರ ಹೇಳಿದ ನೋಡ್ರಿ ಮಾಹಿತಿ. ನಾವು ಯಾವುದೇ ರೀತಿ ತಪ್ಪು ಮಾಹಿತಿ ಅಲ್ರಿ ಅದ. ಜಸ್ಟ್ ಆದಷ್ಟು ರೀ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡ್ರಣ, ಸಬ್ಸ್ಕ್ರೈಬ್ ಆಗ್ರಣ. ನೋಡ್ಬೋದು ನೀವು. ಜಸ್ಟ್ ಇನ್ನೊಂದು ರೀ ಇದಕ್ಕೆ ಮಿಂಚಿನ್ಗೆ ಒಂದು ಮಾಡಿಸ್ತೀರಿ. ಮಿಂಚಿನ್ಗೆ ತೋರಿಸ್ತಾನೆ ರೀ. ಅಂದು ಮಿಂಚಿನ್ಕಿ ಮಾಡಿಸ್ಬೇಕಾರೆ ಅದಕ್ಕೆ 3,000 ಖರ್ಚು ಮಾಡಿರಿ. ಮಿಂಚಿನ್ಕಿ ಒಂದು ಡಾಗ್ ಅಲ್ಲದ್ರದಕ್ಕೆ ಅದನ್ನ ಖರ್ಚು ಮಾಡಿದ್ರಿ. ಮಿಂಚಿನ್ಗಿನೂ ತೋರಿಸ್ತಾನೆ ಯಾವ ಥರ ಐತಿ. ಮತ್ತು ಇನ್ನೊಂದು ರೀ ಈ ಹೊಲದಾಗ ಬಾಯಿ ಗಿಡನೂ ಹಚ್ಬೇಕು ರೀ. ಬಾಯಿ ಗಿಡನೂ ಹಚ್ಚಿದನ್ ರೀ ತೋರಿಸ್ತಾರೆ ನೀವು. ಈ ಮಿಂಚಿನ್ಕಿ ತೋರಿಸ್ತಾನೆ ರೀ. ಇದು ಯಾವ್ದು ಕೆಬ್ಬಣದ ಐತಿ ಅನ್ನೋದು ಅಂದ್ರೆ ಕಟ್ಟಿಗೆ ಮಾಡಿಸ್ತಾರಣ. ಇದು ಕೆಬ್ಬಣದ ಐತಿ ರೀ. ನೋಡ್ಬೋದು ನೀವು. ಬಾಳೆ ಗಿಡನೂ ಸಹ ಹಚ್ಚಿದ್ರು ನಾವು. ಬಾಳೆ ಗಿಡಗಳು ಎಲ್ಲ ರೀತಿ ಅಂದ್ರೆ ಇದಿಲ್ಲ ನೋಡಂಗಿಲ್ಲ ರೀ. ಇದು ನೋಡ್ರಿ ಮಿಂಚಿನ್ಕಿ ನೋಡ್ರಿ ಯಾವ ಥರ ಐತಿ. ಇಟ್ಟುದಿರೋದು ನೋಡ್ರಿ ನಾನು ಮಿಂಚಿನ್ಕಿ. ಇದನ್ನು ಮಾಡಿಸ್ಬೇಕಾರೆ 3,000 ರೂಪಾಯಿ ಖರ್ಚು ಬಂದಿ. 3,000 ರೂಪಾಯಿ ಖರ್ಚು ಬಂದಿ. ನೋಡ್ಬೋದು ನೀವು. ಜಸ್ಟ್ ಇನ್ನು ಬಾಳೆ ಗಿಡನೂ ಹಚ್ಚಿದ್ರಿ. ಏನು ಇದಕ್ಕೆ ಎಲಬಳ್ಳಿ ಹಚ್ಚಬೇಕಿತ್ತು ಮೂಮೆಂಟ್ ಪೈಲಕ್ಕೆ ಅಂದ್ರೆ ಇದಕ್ಕೆ ಸಾಲಾವಳಿ ಇರೋದು ರೀ. ಸಾಲಾವಳಿ ಮಾಡಿಸ್ಬೇಕು ರೀ. ಎಲ್ಲ ಥರ ಮಾಡಿಸ್ಬೇಕು ನೋಡ್ರಿ. ಅಂದ್ರೆ ನಿಮಗೂ ಮುಂದಿನ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ರೀ. ನೋಡ್ಬೋದು ನೀವು. ಜಸ್ಟ್ ಬಾಳೆ ಗಿಡನೂ ಸಹ ಹಚ್ಚಿದ್ರಿ, ಎಲಬಳ್ಳಿನೂ ಹಚ್ಚಿದ್ರಿ.
ಪಟ್ಟಿ ಅಂಗಡಿಯವ್ರಿಗೆ ಯಾರಿಗಾರ ಎಲಿ ಪಲಿ ಬೇಕಾರ್ರಿ ಬಾಳೆಕಾಯಿ ಯಾವುದೇ ರೀತಿ ಬೇಕಾರೆ ಕಮೆಂಟ್ ಮೂಲಕ ನಿಮ್ಮ ನಂಬರ್ ಹಾಕ್ರಣ ನೋಡ್ಬೋದು ನೀವು ಎಲಿ ಯಾವ ಥರ ಐತಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಕುಲ ಇರುತ್ತೆ ಯಾರು ಇರ್ತಾರಲ್ಲ ಅವ್ರಿಗೆ ಶೇರ್ ಮಾಡ್ರ ನೋಡ್ಬೋದು ನೀವು. ನೋಡ್ರ ಇದನ್ನ ಈ ಥರ ಹಚ್ಚಿದ್ದು ಹೇಳಿ ನೋಡ್ರಿ ನೀವು. ಇದನ್ನು ಹಚ್ಚಿ 8 ತಿಂಗಳಿಗೆ ಎಲಿ ಕಡೆ ಹಾಕಿ ಬರುತ್ತೆ ಅಂದ್ರೆ ಹಚ್ಚಿ ಬಿಡ್ತಿರಲ್ಲ ನಾವು. ಆ ನಂತರ ಇಟ್ಟು ಗಿಡ ಬರ್ತಾವೆ ನುಗ್ಗಿ ಗಿಡ ರೀ. ನುಗ್ಗಿ ಗಿಡ ಬರ್ತಾವೆ ಏನ್ರಿ. ನುಗ್ಗಿ ಗಿಡ ಬಂದ್ಕೊಳ್ಳೋಣ ನುಗ್ಗಿ ಗಿಡ ಬರ್ತಾರಣ್ಣ. ಅವಾಗ ಏನು ಮಾಡ್ತಾರೋ 7 ಗಣಿಕೆ ತೊಗೊಂಡು ಹೋಗಾರಣ. ಇದನ್ನು 8 ರೂಪಾಯಿ ಒಂದು ಚೇನ್ ನಿಮ್ಗೆ 7 ಗಣಿಕೆ ಇದನ್ನು ತೊಗೊಂಡು ಹಾರತ್ತೆ ಕೊಣಿ. ಅವಾಗ ಹಚ್ತಾರಣ. ಹಚ್ಚಿ 2 ತಿಂಗಳ ಮುಂದೆ 1.5-3 ತಿಂಗಳು ಬಿಡ್ತಾರಣ. 2 ತಿಂಗಳು ಬಿಟ್ಕೊಣ ಈಗ ನೋಡ್ರಣ ಇದನ್ನು ಉದುರ್ತಾರಣ್ಣ. ಇದನ್ನು ಹಚ್ತಾರಣ. ಹಚ್ಚಿ 1.5 ಅಂದ್ರೆ 2 ತಿಂಗಳು ಬಿಡ್ತಾರೆ. 2 ತಿಂಗಳು ಬಿಟ್ಟ ನಂತರ ಆ ನಂತರ ಅದನ್ನು ಹಚ್ಚಿರ್ತಾರೆ ರೀ. ಅದು ಉಳಿಯಾಡೋದು ರೀ ಅಂದ್ರೆ ಅಲ್ಲೇ ಬಿಟ್ಟಿರ್ತಾರೆ ರೀ. ಆ ನಂತರ ಒಂದು ಬಳ್ಳಿ ಕಟ್ಬೇಕಣ್ಣ. ಬಳ್ಳಿ ಕಟ್ಟಿ ಆ ನಂತರ ಇಲ್ಲಿ ಕಡಿಬೇಕಣ್ಣ. ಅಂದ್ರೆ 2 ತಿಂಗಳು ಬಿಟ್ಟು ಇಲ್ಲಿ ಕಟ್ತೀರ ನೀವು. ಅದೆಲ್ಲ ಎಲ್ಲ ಕಪ್ಪಾಗಿರುತ್ತೆ ಇಲ್ಲಿ ಎಲ್ಲ ಕಪ್ ಆದಾಗ ಅದನ್ನು ನೀವು ಏನು ಮಾಡಬೇಕು ಅಟ್ಟ ಕೆಸರಿಗೆ ಇರ್ತದೆ. ಅದೇನು ಭಾಳ ಮಾರೋದಲ್ಲ ರೀ. ಭಾಳ ಒಂದು 5,000 ಇಲ್ಲಿಗೆ ರೀ 800-1000 ಮಾರತ್ರಿ. ಅದು ಅಂದ್ರೆ ಕಡಿಮೆ ಆಕೈತೆ ರೀ ಅಮೌಂಟ. ಮುಂದಿನ ಸಲ ಹಂಗೆ ಹೆಚ್ಚಾಕತ್ ಹೋಗೈತೆ ನೋಡ್ರಿ. ನೋಡ್ಬೋದು ನೀವು. ಜಸ್ಟ್ ಈ ಥರ ಆಯ್ತು ನೋಡ್ರಿ. ಆ ನಂತರನ ನೀವು ಪೈಲಕ್ಕೆ ಬಜೆಟ್ ರೇಟ್ ಹಾಕಿರ್ಬೇಕಂದ್ರೆ 20ರಿಂದ ಒಂದು 30-40 ರೂಪಾಯಿ ಹಾಕಿರ್ಬೇಕು. ಆ ನಂತರ ಇದಾಕೈತೆ ನೋಡ್ರಿ. ನೋಡ್ಬೋದು ನೀವು. ಜಸ್ಟ್ ಈ ಥರ ಆಯ್ತು ನೋಡ್ರಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಅದು ಶೇರ್ ಮಾಡ್ರಿ ನನಗೆ ಗೊತ್ತಿಲ್ಲದವ್ರಿಗೆ. ಅದು ನಾಟ್ಕೊಣ ನೀವು ಒಂದು ಸಲ ಎಲ್ಲಿ ಕಿಡ್ತೀರಣ್ಣ ತಿಂಗಳಿಗೊಮ್ಮೆ ಎಲ್ಲಿ ಕಿಡ್ಬೇಕು. ಅಂದ್ರೆ ಒಂದನೇ ಸಲ ಹೆಚ್ಚಿರ್ತೀರಿ ಅವಾಗ ಭಾಳ ಇರೋದಲ್ಲ ರೀ. ಒಂದು ಇತರ ತಗೊಂಡು ನೋಡ್ರಿ. ಆ ನಂತರ ಒಂದು ವರ್ಷಕ್ಕೆ ನೋಡ್ದ ಈ ರೀತಿ ಹಾಕೈತೇನೆ. ಒಂದು ವರ್ಷಕ್ಕೆ ಆತಂದ್ರೆ ವರ್ಷ ಬಳ್ಳಿ ಹೆಚ್ಚಾಕೋತ ಹೋಗ್ತೇನೆ. ಒಂದು ವರ್ಷ ನಾವೇನು ಹೆಚ್ಚಿರ್ತೀವಿ ಒಂದು ಹೆಚ್ಚಿರ್ತೇನೆ. ಆ ನಂತರ 3ನೇ ವರ್ಷ ಒಂದು 3 ಹಾಕವು. 4ನೇ ವರ್ಷ ಒಂದು 5 ಹಾಕವು. ಮತ್ತು 3ನೇ ವರ್ಷ ಹಿಂಗೆ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಅಂದ್ರೆ ಹೆಚ್ಚಾಕೋದ್ರ ಹಾಕವು. ಬಳ್ಳಿ ಹಣ್ಣು ಕಡಿಮೆ ಆಗೋಲ್ಲ. ಆದಷ್ಟು ರೀ ನೋಡ್ಬೋದು ನೀವು. ಜಸ್ಟ್ ಇದನ್ನೆಲ್ಲ ಹೆಚ್ಚಬೇಕಾರೆ ನಮ್ಗೆ 5000 ಅಂದ್ರೆ 50,000 ಖರ್ಚು ಬಂತು ನೋಡ್ರಿ. 50,000 ಖರ್ಚು ಬಂತು ರೀ. ಈಗನ ತಿಂಗಳಲ್ಲಂದ್ರೆ 10 ಅಂದ್ರೆ 12, 15, 20 ಈ ರೀತಿ ಉಳಿದೈತಿ ನೋಡ್ರಿ. ಈ ಥರ ಹಚ್ಚಿದ್ದು ನೋಡ್ರಿ. ನೋಡ್ಬೋದು ನೀವು. ನೋಡಿರಿ ಯಾವ ಥರ ಐತಿ. ಈ ಬಾಳಿದೇನು ಉಪಯೋಗ ಇಲ್ಲ ರೀ. ಅಂದರೆ ಏನೇನು ಬಾಳಿಕಾಯಿ ಏನು ಮಾಡಬೇಕು ಕಟ್ಟಾಕಟ್ಟಿ ಯೂಸ್ ಮಾಡ್ತಾನೆ. ಅಂದರೆ ಎಲ್ಲಿ ಕಟ್ಟಾಕಟ್ಟಿ ಯೂಸ್ ಮಾಡ್ತಾರೋ ಯಾವುದೇ ರೀತಿ ಇದನ್ನು ತಿನ್ನಾಕಟ ಇದ್ರದ್ದೇನು ಲಾಭ ಇಲ್ಲ ರೀ. ಬಾಳಿ ಗಿಡ್ಬೋದ ನೋಡ್ಬೋದು ನೀವು. ನೋಡ್ರಣ ಇದು ಎಲ್ಲಿ ಉಗುರು ನೋಡ್ರಿ. ಏನು ಇದಕ್ಕೆ ಬಂದ ಚಿಕ್ಕೋಡಿ ಹಚ್ಚತ್ತಾವ ನೀವು. ಚಿಕ್ಕೋಡಿ ಆಗಿರಿ ಇದಕ್ಕೆ ಬಂದ 50 ರೂಪಾಯಿ, 100 ರೂಪಾಯಿ, 150 ರೂಪಾಯಿ, 200 ರೂಪಾಯಿ ಅದ ನೋಡ್ರಿ. ಅಂದ್ರೆ ಇದು ಉಕ್ಕಿಂದ ಬರುತ್ತೆ ರೀ. ಉಕ್ಕಿಂದ ಬರ್ತಂದ್ರೆ ಅದಕ್ಕೆ 200, 150 ಅದಾವೆ ರೀ. ಇದನ್ನು ಆಟ ಕೆಬ್ಬಣದ ಬರ್ತಂದ್ರೆ 50, 100 ಅದಾವೆ ನೋಡ್ರಿ. ನೋಡ್ಬೋದು ನೀವು. ಇದನ್ನ ಯಾವ ಥರ ಹಾಕೋತಾರ ಅನ್ನೋದು ಸ್ವತಃ ಇಲ್ಲಿ ನಮ್ಮ ಮಾವು ತೋರಿಸ್ತಾನೆ ನೋಡ್ರಿ. ನೋಡ್ಬೋದು ನೀವು. ಈ ಥರ ಇದು ಮಾಡಿ ಹಾಕೋಬೇಕು ನೋಡ್ರಿ. ಈ ಥರ ಹಾಕೊಂಡು ಕೂಡ ಎಲ್ಲಿನೂ ಯಾವ ಥರ ಕಡಿತಾನೆ ನೋಡ್ತಾನೆ. ಎಲ್ಲಿನೂ ತೋರಿಸ್ತಾನೆ ರೀ. ಬೇಕಾದ್ರೆ ನೋಡ್ಬೋದು ನೀವು. ಜಸ್ಟ್ ನೋಡ್ರಿ ಇಲ್ಲಿ ಕಡಿಮೆ ಇಲ್ಲ ನೋಡ್ರಿ. ನೋಡ್ಬೋದು ನೀವು. ಜಸ್ಟ್ ಇಲ್ಲಿ ರೀ ಇದ್ರ ರೇಟು ಆಗ ಇದೆ ನೋಡ್ರಿ. ನೋಡ್ಬೋದು ನೀವು. ತಗೊಳ್ಳಿ ತೋರ್ಸ್ ನೋಡಿ. ನೋಡ್ಬೋದು ನೀವು. ಆದಷ್ಟು ನೋಡ್ರಿ. ಇದನ್ನು ರೂಪಾಯಿಗೆ ಅಡ್ಡಿಲಿ ಮಾಡ್ತಾರೆ. 1 ರೂಪಾಯಿ, 2 ರೂಪಾಯಿ, 3 ರೂಪಾಯಿ, 4 ರೂಪಾಯಿ, 5 ರೂಪಾಯಿ, 6 ರೂಪಾಯಿ, 6 ರೂಪಾಯಿ ನೋಡ್ರಣ್ಣ. ನೋಡ್ಬೋದು ನೀವು. ಇಲ್ಲಿ ಯಾವ ಥರ ಐತಿ ನೋಡ್ರಿ. ಇವನ್ನೇನ 100ರಿಂದ 110 ಇಲ್ಲಿ ಇಡ್ತಾರೆ. ಇವು 50 ರೂಪಾಯಿ ಮಾರ್ತಾವೆ ಚೇನ್ ರೀ. ಮತ್ತು ಇನ್ನೊಂದು ಪಟ್ಟಿ ಅಂಗಡಿಯವ್ರಿಗೋದು ಅವ್ರು ಹೆಂಗೆ ಅರ್ಥ ನಮ್ಮ ಕಡೆ ರೀ 50 ರೂಪಾಯಿ ತೊಗೋತಾರೆ ರೀ. ಪಟ್ಟಿ ಅಂಗಡಿಯವ್ರಿಗೋದು 60 ಹಿಂಗೆ ಎಲ್ಲ ಥರ ಮಾರ್ತಾರೆ ನೋಡ್ರಿ. ಅವಾಗೇನ ಪಟ್ಟಿ ಅಂಗಡಿಯವ್ರಿಗೆ ಸ್ವತಃ ಯಾರಿಗಾರ ಬೇಕಾರೆ ರೀ ಕಮೆಂಟ್ ಮೂಲಕ ನಿಮ್ಮ ನಂಬರ್ ಹಾಕೋಣ. ನಾವು ಸ್ವತಃ ಕಾಲ್ ಮಾಡ್ತಾರೆ. ನೀವು ನಮ್ಮ ತಗ 50 ರೂಪಾಯಿ ತೊಗೊಂಡ್ರೆ ನಿಮ್ಗೆ ಆದಷ್ಟು ಲಾಭ ಆಕೈತೆ ನೋಡ್ರಿ. ಇವು ವ್ಯಾಪಾರಿಗೆ ಅವ್ರ ತಗ ಅವ್ರಿಗೆ 10 ರೂಪಾಯಿ ಉಳಿದೈತಿ ರೀ. ಏನು ಮಾಡ್ತಾರೆ ನೋಡ್ರಿ. ನಿಮಗೆ ಸಂಬಂಧಿನ ನೋಡ್ಬೋದು ನೀವು. ಇಲ್ಲಿ ಯಾವ ಥರ ಐತಿ ಜಸ್ಟ್ ಈ ಥರ ನೋಡ್ರಿ. ಇದು ನೋಡ್ಬೋದು ನೀವು. ಬಂದ್ ಮಾಡೋಣ ನೋಡ್ರಣ. ಇವನ್ನ ನುಗ್ಗಿ ಗಿಡಗಳನ್ನ ಇದ್ರೊಳಗಿನ ಗಿಡಗಳು ಹೇಳಲ್ಲ ನಾನು ನಿಮ್ಗೆ. ನೋಡ್ಬೋದು ನೀವು. ಜಸ್ಟ್ ನುಗ್ಗಿ ಗಿಡಗಳು ನೋಡ್ರಿ. ನುಗ್ಗಿ ಗಿಡಗಳು ನೋಡ್ರಿ. ಇವು ಇದನ್ನು ನುಗ್ಗಿ ಗಿಡ ಫಳ ಬಾರುವ. ಮತ್ತು ಏನಾಕೈತಿ ಅಂದ್ರೆ ರೀ ಮಳೆಗಾಳಿಗದು ಗಿಡಗಳು ಹೊಳೋದ ಇದೆಲ್ಲ ಪ್ರಾಬ್ಲಮ್ ಆಕೈತಿ ರೀ. ನೋಡ್ಬೋದು ನೀವು. ಜಸ್ಟ್ ನೀವು ಇಲ್ಲಿ ಬಾಳೆ ಗಿಡಗಳ ಬಗ್ಗೆ ಅಂದ್ರೆ ಡಾಕ್ ಕಟ್ಟೋದು ಸಹ ವೀಡಿಯೋ ಮಾಡಿ ಹಾಕ್ತಾನೆ. ಡಾಕ್ ಕಟ್ಟೋದ್ರಿ ಈ ಸಲ ವೀಡಿಯೋ ಮಾಡಿಲ್ಲ ರೀ. ಡಾಕ್ ಕಟ್ಟೋದ ನೋಡ್ಬೋದು ನೀವು. ಜಸ್ಟ್ ಏನೋ ಡಾಕ್ ಕಟ್ಟಕ್ಕೆ ಯೂಸ್ ಮಾಡ್ತಾನೆ ಬಾಳೆ ಗಿಡಗಳು. ಇವನ್ನ ಇದೇನೋ ದಾಂಡಿ ಹಚ್ತಾರಣ್ಣ. ಅಂದ್ರೆ ಒಂದೊಬ್ಬರು ದಾಂಡಿ ಹಚ್ಬೇಕ್ರಿ. ಇವನ್ನ ನೋಡ್ಬೋದು ನೀವು. ನಡ್ಬಾರ್ಕದು ಹಚ್ಬಾರ್ದು ರೀ. ಒಂದೊಬ್ಬರು ದಾಂಡಿ ಹಚ್ಚಿದ್ರೆ ಯಾವುದೇ ರೀತಿ ಇದಾಗಲ್ಲ ನೋಡ್ರಿ ಪ್ರಾಬ್ಲಮ್. ಒಂದೊಬ್ಬರು ದಾಂಡಿ ಗೆದ್ದು ಅಂದ್ರೆ ಯಾವುದೇ ರೀತಿ ಇದಾಗಂಗಿಲ್ಲ ರೀ. ನೋಡ್ಬೋದು ನೀವು. ಚೌಚಿ ಗಿಡಗಳ, ರೇಷ್ಮೆ ಗಿಡಗಳ ಎಲ್ಲ ರೀತಿ ಇದನ್ನ ಹಾಕ್ತಾನೆ. ಮತ್ತೇನ ಇದು ಟಗರು ಮರಗಳು ಮೇವು ಹಾಕೈತಿ ನೋಡ್ರಿ. 20 ಅಂದ್ರೆ ಒಂದು 30 ಟಗರು ಮರಗಳು ಸಹ ಬದುಕ್ತಾವೆ ರೀ. ನೋಡ್ಬೋದು ನೀವು. ಎಮ್ಮೆಗಳು ತಿಂತಾವೆ ರೀ. ಮತ್ತು ಆಕಳುಗಳು ತಿಂತಾವೆ. ಎಲ್ಲ ರೀತಿ ದನಗಳು ತಿಂತಾವೆ ನೋಡ್ರಣ. ಬಳ್ಳಿ ಮಂಟೆ ಬೀಳೋದು ಯಾವ ರೀತಿ ಅಂದ್ರೆ ತೋರ್ಸಿ ನೋಡೋಣ. ಇದು ನೋಡ್ರಿ ಬಳ್ಳಿ ಮಂಟೆ ಯಾವ ಥರ ಬೀಳೋದು ಅಂದ್ರೆ ಈ ಥರ ಕಟ್ ಆಕೈತಿ ನೋಡ್ರಿ. ನೋಡ್ಬೋದು ನೀವು. ಜಸ್ಟ್ ತೋರ್ಸತ್ತನ್ರಿ. ಆದಷ್ಟು ರೀ ಸಬ್ಸ್ಕ್ರೈಬ್ ಮಾಡೋಣ ಇನ್ನೂ ಇಂಥ ಹೆಚ್ಚಿನ ಮಾಹಿತಿಗೆ. ನೋಡ್ಬೋದು ನೀವು. ಆದಷ್ಟು ನಿಮ್ಮ ಫ್ರೆಂಡ್ಸ್ಗಿದು ಸಹ ಶೇರ್ ಮಾಡ್ಬೇಕು ನೀವು.
ನಿಮ್ಮ ಫ್ರೆಂಡ್ಸ್ನೂ ಸಹ ಬೆಳೆಸ್ಬೇಕ್ರಿ. ನೋಡ್ಬೋದು ನೀವು ಇದೇನ ಜವಾರಿ ತಪ್ಲ ಇದು, ಅಂದ್ರೆ ಜವಾರಿ ಚೌಚಿ ತಪ್ಲ, ಇದು ರೇಷ್ಮೆ ತಪ್ಲ, ಇದು ನುಗ್ಗಿ ತಪ್ಲ ನೋಡ್ಬೋದು ನೀವು. ನುಗ್ಗಿ ತಪ್ಲ ಈ ರೀತಿ ಎಲ್ಲ ಥರ ತಪ್ಲುಗಳ ಎಲ್ಲ ರೀತಿ ಅದಾವು ನೋಡ್ಬೋದು. ಆದಷ್ಟು ಈ ಬುಟ್ಟೆನ 2 ಊರಿದಂದ್ರೆ 3,500, 5,000, 10,000 ಎಲ್ಲ ರೀತಿ ಹಿಡಿತೀವಿ ನಾವು. 5,000 ಅಂದ್ರೆ 10,000 ಹಿಡಿತಿ ನೋಡ್ಬೋದು ನೀವು. ಏನು ಮತ್ತು ಇನ್ನೊಂದ್ರಿ, ಈ ಬಳ್ಳಿ ಕಟ್ಟು ಆಪ್ ಯಾವ ರೀತಿ ಇರ್ತೈತೆ ಅಂದ್ರೆ ತೋರಿಸ್ತೀನಿ, ಅದು ಸದಾ ಐತಿ, ಅದನ್ನೂ ಸದಾ ಮಾಡ್ಬೇಕ್ರಿ. ಇದನ್ನು ಚಿಕ್ಕೋಡಿ ಕಡೆ ಅದನ್ನು ನಿಪ್ಪಾಣಿ ಸೈಡ, ಚಿಕ್ಕೋಡಿ ಸೈಡ, ಕಬ್ಬೂರ ಅಂದ್ರೆ ಅವು ಕಡೆ ಸೈಡ ಏನಾಕೈತಿ ರೀ, ಇದು ಮಾರೋದನ್ನ ಅಂದ್ರೆ ಇದನ್ನು ಮಾರ್ತಾರೆ. ಆ ಕಡೆ ನೀರಾವರಿ ಇಲ್ರಿ, ಪಾಪ ನೀರಾವರಿ ಪ್ರದೇಶ ಕಡಿಮೆ ಐತ್ರಿ. ಅವಾಗೇನ ಇದನ್ನ ಇಂಥದ ಮಾರ್ತಾರಣ್ಣ, ಇಂಥದ್ರದಲ್ರಿ ಅವತ್ತಾಕ ಇದು ಆಪ್ ನೋಡ್ರಣ್ಣ. ಇದು ಪುಕಟ ಸೇರಿದ್ರೆ ನಮ್ಗೆ ಯಾವುದೇ ರೀತಿ ಹಳ್ಳದಾಗೋದು ಸಿಗೋದ್ರಿ. ನೋಡ್ಬೋದು ನೀರಲ್ಲಿರೋದೆಲ್ಲ ಜಾಸ್ತಿ ಇರತ್ತೆ. ಇದನ್ನು ನಮ್ಮ ಕಡೆ ರೀ ಪುಕಟ ಸಿಗೋದ್ರಿ. ಚಿಕ್ಕೋಡಿ, ಕಬ್ಬೂರ, ನಿಪ್ಪಾಣಿ ಅವ್ರ ಕಡೆದು ಅಂದ್ರೆ ಇದು ಮಾರತ್ತಣ್ಣ, ಅವ್ರ ಕಡೆ ಮಾರ್ತಾರಣ್ಣ. ಇಂಥದ್ದು ಇದ್ರದಲ್ರದ ಸಣ್ಣ ಸಣ್ಣ ಇರ್ತಾವೆ ರೀ. ಅದನ್ನು 50 ರೂಪಾಯಿ ಪೆಂಡಿ, 100 ರೂಪಾಯಿ ಪೆಂಡಿ, 150 ರೂಪಾಯಿ ಪೆಂಡಿ, 200 ರೂಪಾಯಿ ಪೆಂಡಿ ಈ ರೀತಿ ಕಟ್ಟಿರ್ತಾರಣ್ಣ. ಅಂದ್ರೆ ಇಟ್ಟು ಕಟ್ಟಿರಂದ್ರೆ 50, ಇನ್ನೊಂದು ದೊಡ್ಡ ಕಟ್ಟಿರಂದ್ರೆ 100, ಇನ್ನೊಂದು ದೊಡ್ಡದು 5, ಹಿಂಗದವಣ್ಣ. ಆದರೆ ಹಿಂಗದವಣ್ಣ ಅಲ್ಲಿ ನೋಡ್ಬೋದು. ಆದಷ್ಟು ರೀ ನಿಮ್ಮ ಹೆಂಗಂದ್ರೆ ಈಗ ಇವು ಇಲ್ಲಿ ಅಲ್ಲಿ ಆ ಕಡೆ ಸೈಡ್ ಮಾಡ್ತಾವಣ್ಣ, ನಿಪ್ಪಾಣಿ ಸೈಡ, ಸಿರ್ಗಾವ ಹಿಂಗೆ ಈ ರೀತಿ ಮಾಡ್ದವ. ಇವು ನೋಡ್ರಿ, ಇದು ನೋಡ್ರಿ ಕರಿ ಇಲ್ಲಿದು ಅಂದ್ರೆ ಪಾಪಡ ರೀ. ಇದ್ರೊಳಗೂ 2 ನಮೂನಿ ಇಲ್ಲಿ ಇರ್ತದೆ ರೀ, ಒಂದು ಬಿಳಿಲಿ ಒಂದು ಪಾಪಡ ರೀ. ಇದನ್ನು 2 ರೂಪಾಯಿಗೆ ಒಂದು, 3 ರೂಪಾಯಿಗೆ 2 ಹಿಂಗೆ ಮಾಡ್ತಾನೆ. ಅಂದ್ರೆ ಹೆಂಗೆ ಇದು ದೊಡ್ಡ ಇಲ್ಲಿ ಇರೋದು, ದೊಡ್ಡ ಇಲ್ಲಿ ರೀ. ಇದ್ರ ಕರಿ ಮೆಥಡ್ ಹೆಂಗೈತೆ ಅಂದ್ರೆ ಕಡಿ ಮೆಥಡ. ಇದನ್ನು ಫುಲ್ ತುರಿ ಬೆಚ್ಚಿ ಹೊಡಿಬೇಕು ಅನ್ನೋದನ್ನು, ಫುಲ್ ತುರಿ ಬೆಚ್ಚಿ ಹೊಡಿಬೇಕು ರೀ. ಇಟ್ಟು ಹಿಡ್ಬೇಕು ರೀ. ಅಂದ್ರೆ ಹೆಂಗೆ ಮಾಡ್ತಾರಣ್ಣ ಅದನ್ನು ಅಲ್ಲಿ ಕೊಯ್ ಅಂದ್ರೆ ಹಣ್ಣು ಹೊಡಿತಿರ್ತಾರಣ್ಣ. ಅಂದ್ರೆ ಏನು ಮಾಡ್ತಾರೋ ಇದನ್ನ ಇರ್ತಾರಣ್ಣ ನೀರಿನಾಗ ಇಟ್ಟಿಟ್ಟೆಲ್ಲ ಕೊಳ್ಕೊತ ಬಂದು ಇದ್ದಾಗ ಕೊಯ್ದಿದ್ದಾನ. ಅವಾಗ ಇದು ಹಣ್ಣು ಹೊಡಿತಾನ. ಅಂದ್ರೆ ಹಂಗೆ ಹಳದಿ ಕಲರ್ ಆಕೈತಿ, ಹಳದಿ ಕಲರ್ ಆದ್ಕೂನ ಅವಾಗ್ತಿರ್ತಾರಣ್ಣ ಆ ಕಡೆ ಸೈಡ್ದವ್ರ. ನೋಡ್ಬೋದು ನೀವು. ಜಸ್ಟ್ ಆಗಿದ್ದು ಅನುಭವ ಸಹ ಹೇಳತ್ತೇನೆ ರೀ. ಆದಷ್ಟು ರೀ ಶೇರ್ ಮಾಡೋದು ಕೇಳ್ಕೊಂಡು ನೋಡ್ರಿ. ಹೊಳೆ ಇವೇನಣ್ಣ ಶೇರ್ ಮಾಡಿ ಅಂತ ಅನ್ಬೋದು ನೀವು. ಅದು ಉಪಯೋಗ ಅಲ್ರಿ, ನಿಮ್ಮ ಫ್ರೆಂಡ್ಸ್ ಇದು ಅನುಕೂಲ ಆಕೈತೆಣ್ಣ ಇದ್ರ ಬಗ್ಗೆ ಮಾಹಿತಿಗಾಗಿ. ಆದಷ್ಟು ರೀ ಇವು ಅದು ಎಲ್ಲಿ ಸಿಗ್ತಾವೆ, ನಮ್ಮ ನಂಬರು ಸಹ ಪಿನ್ ಮಾಡಿರ್ತಾನೆ ಕಮೆಂಟ್ದಾಗ ರೀ. ಆದಷ್ಟು ಯಾರ್ಯಾರು ಬೇಕಾದ್ರೆ ಕಾಲ್ ಮಾಡ್ರಿ, ಇನ್ನೂ ಇಂಥ ಹೆಚ್ಚಿನ ಮಾಹಿತಿಗೆ ಕಾಲ್ ಮಾಡಿರಿ. ಸ್ವತಃ ನಾ ಅನಿಸಿದ ಅನುಭವ ಅದು ಎಲ್ಲ ಹೇಳ್ತಾನೆ ನೋಡ್ರಿ. ನೋಡ್ಬೋದು ಜಸ್ಟ್ ಇದನ್ನು 10 ಗುಂಟೆ ಹೆಚ್ಚಿದ್ದು ನೋಡ್ರಣ್ಣ. ನೋಡ್ಬೋದು ತೋರ್ಸತ್ತೆ ನೋಡ್ರಿ, 10 ಗುಂಟೆ ಹೆಚ್ಚಿದ್ರಿ. ಇದನ್ನು ಖರ್ಚು ಬರ್ಬೇಕಾರೆ 50,000 ಆಗೈತೆ ನೋಡ್ರಿ. ಅದು ಸ್ವತಃ ಹೇಳ್ತಾನೆ ರೀ. ಎಲ್ಲ ರೀತಿ ರೀ ನುಗ್ಗಿ ಗಿಡಗಳು ಯಾವ ಥರ ಬಂದು, ಎಲೆಬಳ್ಳಿ ಯಾವ ಥರ ಹಚ್ಚಿತು. ಈಗನ ಇದಕ್ಕೆ 1200 ಥರ ಹೋಯ್ತಾವೆ ನಾನು, 1200 ಥರ ಹೋಯ್ತಾವೆ. ತರು ಒಂದು 8 ರೂಪಾಯಿ ನೋಡ, 8 ರೂಪಾಯಿ ತರುವ. ಅದ್ರದ್ದೆನ್ನ 8,000 ರೂಪಾಯಿ ಆತ್ರಿ. 8,000 13,000 ರೂಪಾಯಿ ತರ ಹೋಯ್ತಾನೆ ನೋಡೋಣ. 13,000 ರೂಪಾಯಿ ತರ್ರಿ. ನೋಡ್ಬೋದು ನೀವು. ಈ ಮತ್ತು ಈ ನುಗ್ಗಿಕಾಯಿ ಖರ್ಚು ಭಾಳ ಬಂದಿಲ್ಲ ರೀ. ಆದರೆ ರೆಂಟಿ ಹಿಡ್ದ, ಲೂಟ್ರ್ ಹಿಡ್ದ, ಗೊಬ್ಬರ ತರೋದ ಇವು ಭಾಳ ಖರ್ಚು ಬಂದಿರಿ. ಮತ್ತು ಉಗುರು 1-2-3 ಹಿಂಗೆ ಅಂದ್ರೆ ಇದೇ 100 ರೂಪಾಯಿ 50 ರೂಪಾಯಿ ಇದೆ ಖರ್ಚಲ್ಲ ಕರೆ ರೀ. ಆದರೂ ಸುತ್ತ ಆಗ್ಬೋದು ರೀ, ಏನು ಹಾಕ್ಬಾರ್ದಲ್ಲ ರೀ. ನೋಡ್ಬೋದು ಆದಷ್ಟು ಶೇರ್ ಮಾಡ್ರಿ. ನಾನು ಪಾಪ ಯಾಕಂದ್ರೆ ಮತ್ತೊಬ್ರಿಗೆ ಅನುಕೂಲ ಆಗಲ್ಲ. ಇವೇನು ಮಾತು ಶೇರ್ ಮಾಡೋಣ ಅಂತ ಅನ್ಬೋದು ನೀವು. ಅದೇನು ಉಪಯೋಗ ಅಲ್ರಿ. ನೋಡ್ಬೋದು ಆದಷ್ಟು ಇನ್ಸ್ಟಾಗ್ರಾಮ್ದಾಗೂ ಸಹ ಐತೆ ನೋಡ್ರಿ. ನಮ್ಮ ID ರೀ ಮಲ್ಲಾಪುರ ಲಕ್ಕಪ್ಪ. ಇನ್ಸ್ಟಾಗ್ರಾಮ್ ID ರೀ ಮಲ್ಲಾಪುರ ಲಕ್ಕಪ್ಪ. ಯೂಟ್ಯೂಬ್ ನೇಮ್ ಬಂದ ಲಕ್ಕಪ್ಪ ಮಲ್ಲಾಪುರ. ಅಂದ್ರೆ ಉಲ್ಟಾ ಬಲ್ಟೇನ ಅಂದ್ರೆ ಅದನ್ನ ಕಾಪಿರೈಟ್ ಹೋಗಿದ್ರನ ಯೂಟ್ಯೂಬ್ ರೀ. ಅವಾಗ ಹೆಸರು ಚೇಂಜ್ ಮಾಡಿದ್ರಣ್ಣ. ಇದ್ರೂ ಮಲ್ಲಾಪುರ ಲಕ್ಕಪ್ಪನ ಇಟ್ಟಿನ ಅಂದ್ರೆ ಪ್ರಾಬ್ಲಮ್ ಮಾತನ ಯೂಟ್ಯೂಬ, ಅದಕ್ಕೆ ಚೇಂಜ್ ಮಾಡಿದ್ದೀನಣ್ಣ ನಮ್ಮ ನೇಮ. ಈಗೇನ ಜಸ್ಟ್ 745 ಸಬ್ಸ್ಕ್ರೈಬರ್ ಅದಾರಣ್ಣ. ಆದಷ್ಟು ರೀ ಸಬ್ಸ್ಕ್ರೈಬ್ ಮಾಡೋಣ. ಒಂದು 900 ತರಿ ವೀಡಿಯೋಕ್ಕಾಗಿ ತಂದಿರಿ ಅಂದ್ರೆ ಆದಷ್ಟು ಇನ್ನೂ ಇಂಥ ಹೆಚ್ಚಿನ ಮಾಹಿತಿ ವೀಡಿಯೋ ಮಾಡ್ತಾನೆ ಎಳ್ಬೇಳೆ ಬಗ್ಗೆ ರೀ. ಆದಷ್ಟು ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ.